ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಕುಕಿಂಗ್ಸ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮೆಥಿ ಪರಾಠ, ಅಂದರೆ ಮೆಂತ್ಯ ಸೊಪ್ಪಿನ ಹಾಕ್ಬಿಟ್ಟು ಪರಾಠ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಇವತ್ತು ನಾನು ಮೆಂತ್ಯ ಬಿಡಿಸ್ಬಿಟ್ಟು ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಗೋಧಿ ಹಿಟ್ಟಿಗೆ ಅದರಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ, ಜೀರಿಗೆ, ಧನಿಯಾ ಪೌಡರು, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಎಳ್ಳು. ಇದರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. 2 ಸ್ಪೂನು ಎಳ್ಳು ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಇವಾಗ ನಾವು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನ ಪೇಸ್ಟ್ ಮಾಡಿಕೊಂಡು ಅದರೊಳಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ರಫ್ಲಿ ಮೆಣಸಿನ್ಕಾಯಿನ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಅದರೊಳಗಡೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಮೆಂತ್ಯ ಪರಾಠ ಅಂತ ಫ್ರೆಂಡ್ಸ್. ಇದು ಸಾಸ್ಗೆ, ಮೊಸರಿಗೆ ಹಾಕ್ಕೊಂಡು ನೀವು ನಾಷ್ಟಕ್ಕೂ ಸಹ ಮಾಡ್ಬೋದು, ಅಥವಾ ಬ್ರೇಕ್ಫಾಸ್ಟು ಡಿನ್ನರ್ಗೂ ಮಾಡ್ಕೊಂಡು ತಿಂದರೆ, ಆಮೇಲೆ ಟ್ರೈನಲ್ಲಿ ಹೋದಾಗ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಹಾಗೂ ಹೆಲ್ದಿಯಾಗೂ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಇಟ್ಟು ಒಳ್ಳೆ ಮಿಕ್ಸ್ ಕೊಡಿ, ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ಡೌ ತಯಾರಾಗಿದೆ. ಅದಕ್ಕೆ ಒಂಚೂರು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಎಣ್ಣೆ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಈಗ ನಮ್ಮ ಡೌ ರೆಡಿಯಾಗಿದೆ. ಇವಾಗ ನಾವು 15 ಮಿನಿಟ್ಸ್ನ ಅದಕ್ಕೆ ರೆಸ್ಟಲ್ಲಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಡೌ ರೆಡಿಯಾಗಿದೆ. ಒಂದು 15 ಮಿನಿಟ್ಸು ರೆಸ್ಟಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರಾಠ ಫ್ರೆಂಡ್ಸ್. ಎಲ್ಲ ಪರಾಠ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಪರಾಠ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಡೌ ರೆಡಿಯಾಗಿದೆ. ಇವಾಗ ಒಂದು 15 ಮಿನಿಟ್ಸಲ್ಲಿ ರೆಸ್ಟಲ್ಲಿ ಇಟ್ಕೊಳ್ಳೋಣ. ಡವ್ ಎಲ್ಲ ಚೆನ್ನಾಗಿ ನೆಂದ್ಕೊಂಡ್ಮೇಲೆ ಪರಾಠ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಡವ್ ರೆಡಿಯಾಗಿದೆ. ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮೆತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಡವ್ನ ರೆಡಿಯಾಗಿದೆ. ಇವಾಗ ನಾವು ಪರಾಠ ಮಾಡ್ಕೊಳ್ಳೋಣ ಬನ್ನಿ. ಪರಾಠ ಹೇಗೆ ಮಾಡ್ಕೊಳ್ಳೋದ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಂಚಿಟ್ಬಿಟ್ಟು ಸ್ಟವ್ ಹಚ್ಕೊಳ್ಳೋಣ. ಕೈಗೆ ಎಣ್ಣೆ ಹಚ್ಬಿಟ್ಟು
ನೋಡಿ ಫ್ರೆಂಡ್ಸ್, ಈ ಥರ ಸುಟ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಸುಟ್ಕೊಳ್ಳಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ನಮ್ಮ ಡಿಲಿಷಿಯಸ್ ಪರಾಠ ರೆಡಿ ಇದೆ. ಇದು ಸಾಸ್ ಜೊತೆ ತಿನ್ಬೋದು, ಮೊಸರು ಜೊತೆ ತಿನ್ಬೋದು. ನೋಡಿ ತುಂಬ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನಮ್ಮ ಹೊಸಬ್ರು ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. Thank you for watching my video.